ನೀವು ಅವರಿಗೆ ಅಶ್ಯೂರೆನ್ಸ್ ಕೊಡ್ತೀರಾ ಸರ್? ಯಾರಿಗೆ? ಈಗ ತುಂಬಾ ಜನ ವ್ಯಾಪಾರಿಗಳು UPI ಕಾರ್ಡ್ ಏನೋ ಸ್ಕ್ಯಾನ್ ಮಾಡ್ತಾರೆ, ಸ್ಕ್ಯಾನರ್ ರಿಮೂವ್ ಮಾಡಿದ್ದಾರೆ, ಎಲ್ಲ ಕ್ಯಾಶ್ ಹೋಗ್ತಾ ಇದ್ದಾರೆ. ಕ್ಯಾಶ್ ಈ ಸಮಸ್ಯೆಯಿಂದ ಅದನ್ನ ಮತ್ತೆ ಶಲ ಆನ್ಸರ್ ಸರ್. ಇದರ ಬಗ್ಗೆನೂ ಚರ್ಚೆ ಆಯಿತು ಮೀಟಿಂಗಲ್ಲಿ. ಈಗ ನಮ್ಮ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಮ್ಯಾಕ್ಸಿಮಮ್ UPI ಪೆನಿಟ್ರೇಷನ್ ಇದೆ. 40% ರಷ್ಟು ಟ್ರಾನ್ಸಾಕ್ಷನ್ಸ್ UPI ಮೂಲಕ ಆಗ್ತಾ ಇದೆ. ಇಡೀ ದೇಶದಲ್ಲಿ ಆ್ಯಾವ್ರೇಜ್ ಬರೀ 30% ಇದೆ. ಇದು ತುಂಬ ಒಂದು ಒಳ್ಳೆಯ ಸಂಗತಿ ನಮಗೆ. ಯಾಕಂತಂದರೆ ಇದು ಎಲ್ಲ ನಾವು ಕ್ಯಾಶಿಂದ ದೂರ ಹೋಗಿ ನಾವೊಂದು ಫಾರ್ಮಲ್ ಇಕಾನಮಿಗೆ ಬರೋ ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಈಗ ಸಂಘ ಸಂಸ್ಥೆಗಳಿಗೆ ಒಂದು ಅಪೀಲ್ ಮಾಡಿದ್ದಾರೆ, ನೀವು ಇದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ನೀವು ಅವರೆಲ್ಲರೂ ಒಪ್ಕೊಂಡಿದ್ದಾರೆ, ನಾವೆಲ್ಲ ರಿಜಿಸ್ಟ್ರೇಷನ್ ಮಾಡೋಕ್ಕೆ ತಯಾರಿದ್ದೀವಿ. ಅವರಿಗೂ ಅನುಕೂಲ ಆಗುತ್ತೆ. ಇದು ಒಂದು ಎಲ್ಲ ಈಗ ನಮಗೆ ಈಗ ಒಂದು ಫಾರ್ಮಲ್ ಇಕಾನಮಿಗೆ ಬರೋಕ್ಕೆ ಎಲ್ಲರಿಗೆ ಅನುಕೂಲ ಆಗುತ್ತೆ. ಸೊ ಇದರ ಬಗ್ಗೆ ಏನು ಗೊಂದಲ ಇಲ್ಲ, ಅವರೆಲ್ಲರೂ ಒಪ್ಕೊಂಡಿದ್ದಾರೆ, ನಾವು ಇದು ಬರೋಕ್ಕೆ ರೆಡಿ ಇದ್ದೀವಿ ಅಂತ. ಆಮೇಲೆ ಅವರು ನಾವು ಅದನ್ನು ಹೇಳಿದೆ, ಅವರು ಒಪ್ಕೊಂಡಿದ್ದಾರೆ. ಅವರು ಒಂದು ವೇಳೆ ತೆಗೆದಿದ್ದಾರೆ ಅವರಿಗೆ ಲಾಸ್ ಆಫ್ ಬಿಸ್ನೆಸ್ ಆಗುತ್ತೆ. ಯಾಕಂದರೆ ಎಲ್ಲ ಈಗ ಯಾರು ಉಪಯೋಗಿಸ್ತಾ ಇದ್ದಾರೆ, ನಾವೆಲ್ಲರೂ ಉಪಯೋಗಿಸ್ತಾ ಇರೋರಲ್ಲ, ನೀವೆಲ್ಲರೂ ಉಪಯೋಗಿಸ್ತಾ ಇರಬೇಕು. ಹೀಗಾಗಿ ಈಗ ಇಲ್ಲ, ಅವರು ಯಾರು ಇಟ್ಕೊಂಡಿಲ್ಲ, ಸ್ಕ್ಯಾನರ್ಸ್ ಇಟ್ಕೊಂಡಿಲ್ಲ, ಈಗ ಬಾರ್ಕೋಡ್ ಇಟ್ಕೊಂಡಿಲ್ಲ, ಅಲ್ಲಿ ಅವರಿಗೆ ಬಿಸ್ನೆಸ್ಸಲ್ಲಿ ಧಕ್ಕೆ ಆಗುತ್ತೆ. ಅವರೆಲ್ಲ ಒಪ್ಕೊಂಡಿದ್ದಾರಪ್ಪ. ದೇವಾಲ್ ಈಗ ಇದಕ್ಕೆಲ್ಲ ನಾವು ಏನೇನು ಅವರು ಗೊಂದಲಗಳಿದ್ದೋ ಆ ಗೊಂದಲಗಳನ್ನೆಲ್ಲ ನಿವಾರಣೆ ಮಾಡಿದ್ದೀವಿ. ದೇ ಆಲ್ ಅಗ್ರೀಡ್ ಆ್ಯಂಡ್ they have agreed to withdraw the protest rally which is organized by the small traders on 25th of this month. They have agreed to withdraw this. Sir, 3 years in the